ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಪೆಷಲ್ಲು ತಕ್ಷಣ ಬರ್ತಡೇ ದಿನ ಇವತ್ತು. ಸೊ ನಮಗಂತೂ ಸಖತ್ ಖುಷಿ ಇದೆ. ಅವ್ನು ಹುಟ್ಟಿ 5 ವರ್ಷ ಆಗೋಯ್ತು. 5 ವರ್ಷ ಹೇಗೆ ಕಳೀತು ಅನ್ನೋದೇ ಗೊತ್ತಿಲ್ಲ ನಿಜವಾಗ್ಲೂ. ಇನ್ನೂ ಸಣ್ಣ ಮಗುಲಿ ಅವನು ಮಾತಾಡ್ತಿದ್ದ ಮಾತುಗಳೇ ನೆನಪಿದೆ. ಅಷ್ಟು ಬೇಗ 5 ವರ್ಷದ ಮಗು ಆಗೋಗ್ಬಿಟ್ಟ. ತುಂಬ ಇವತ್ತಂತೂ ನಮ್ಮ ಮನೇಲಿ ನಿಜ ನಮ್ಗೆ ಹಬ್ಬ ಥರ ಫೀಲಿಂಗು. ಬೆಳಗ್ಗೆ ಯಾವಾಗ ಆಗುತ್ತೆ ಎಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ಅವನು ಸಹ ಅದನ್ನೇ ಹೇಳ್ತಾ ಇದ್ದ. ಬೆಳಗಿನ ಜಾವ 3:15 ಎದ್ದು, ಅಮ್ಮ ಬೆಳಕಾಯ್ತಾ ನನ್ನ ಬರ್ತಡೇ ನಾಳೆ ಅಂತ. ಯಾಕಂದರೆ ಮಕ್ಕಳಿಗೆ ಈ ಏಜಲ್ಲಿ ಅಂದರೆ ಚಿಕ್ಕ ಮಕ್ಕಳಲ್ಲೇ ಇವೆಲ್ಲ ಒಂಥರ ಕ್ರೇಜು. ಬರ್ತಡೇ ದೊಡ್ಡವರಾದ್ಮೇಲೆ ಯಾವ ಕ್ರೇಜು ಇರಲ್ಲ, ಬರೀ ಫ್ರೆಂಡ್ಸಿಗೆ ಪಾರ್ಟಿ ಕೊಡಿಸೋ ಅದು ಬರೀ ಅದೇ ಆಗಿಬಿಡುತ್ತೆ. ಬಟ್ ಈಗ ಹೊಸ ಬಟ್ಟೆ, ಕೇಕು, ಡೆಕೋರೇಷನ್ನು ಇದೆಲ್ಲ ತುಂಬ ಆಸೆ ಪಡ್ತವೆ ಮಕ್ಕಳು. ಹಂಗಾಗಿ ಈ ವಯಸ್ಸಲ್ಲಿ ಅಟ್ಲೀಸ್ಟ್ ಒಂದು ಕೇಕಾದ್ರು ತಂದು ಕಟ್ ಮಾಡಿಸ್ಬೇಕು, ಹೊಸ ಬಟ್ಟೆ ಎಲ್ಲ ಕೊಡಿಸಿ. ಏನೋ ಒಂಥರ ಹಬ್ಬದ ದಿನ ಮನೆಯಲ್ಲೆಲ್ಲ ವಾತಾವರಣ. ನಮ್ಮ ಮನೆಯಲ್ಲಂತೂ ಸೇಮ್ ಹಬ್ಬದ ವಾತಾವರಣನೇ. ಅವನು ಏನೇನು ತಿಂಡಿ ಕೇಳ್ದ ಮತ್ತು ಏನೇನೆಲ್ಲ ಮಾಡ್ದ ಇವತ್ತು ಅಂತ ನೋಡೋಣ ಬನ್ನಿ. ಹ್ಯಾಪಿ ಬರ್ತ್ಡೇ ತಕ್ಷ. ದೇವ್ರು ನಿಂಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ವಿದ್ಯೆ, ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಮಗನೆ. 100 ವರ್ಷ ಸುಖವಾಗಿ ಬಾಳು, ಆಯ್ತಾ? ಹಾಂ, ಥ್ಯಾಂಕ್ಸ್. ಹ್ಯಾಪಿ ಬರ್ಡೇ ಪಾಪು ತಕ್ಷ ಮಗನೆ. ಹ್ಯಾಪಿ ಬರ್ಡೇ. 5 years ಬೇಬಿ. ನೀನೀಗ ನಿಂಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ದೇವರು ಕಾಪಾಡ್ಲಪ್ಪ. ದೊಡ್ಡ ವ್ಯಕ್ತಿ ಆಗು ನೀನಾಯ್ತಾ. ಇಲ್ಲಿ ಮುಗ್ಬಿಟ್ಕೊಂಡು ಹ್ಯಾಪಿ ಬರ್ತ್ಡೇ. ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕೊಂಡು ಇಚ್ಕೊಳ್ಗೋಯ್ತದ ಇವಾಗ. ಬರ್ತಡೇ ಏನೇ ಹೆಂಗೆ ಹೇಳಿದ ಹಾಡು ನೀನು? ಅದು ಯಾವ್ದೋ ಹೇಳ್ದಲ್ಲ, ಯಾವ್ದದು ಇದ ಬಲಗಡೆ ತಿರ್ಕೊಂಡು ಮಾಮಿ ನೋಡು, ಬಲಗಡೆ ತಿರ್ಕೊಂಡು ಮಾಮಿ ನೋಡು. ಮಾಮಿ ಕರಾಗ್ರೆ ಮಾಡು. ಲಕ್ಷ್ಮೀ ರಮತೆ ಸರಸ್ವತಿ ಕರಮೂಲಿಸ್ಥೆ ಗೌರಿ ಪ್ರಭಾತೆ ಕರದರ್ಶನ ಸಮುದ್ರ ವಸನೆ ದೇವಿ ಪರ್ವತಸನ ಮಂಡಲೆ ವಿಷ್ಣುಪತಿ ನಮಸ್ತಭ್ಯ ಪಾದಪ್ರಸಂ ಸಮಸ್ಮೇ. ಹ್ಯಾಪಿ ಬರ್ತ್ಡೇ ನಮ್ ತಕ್ಷಣ ಬರ್ತ್ಡೇ. ಹೇಳು. ಆಯಸ್ಸು ಆರೋಗ್ಯ ವಿದ್ಯೆ ಕೊಟ್ಟು ವಿದ್ಯೆ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಪ್ಪ. ನೋಡಿ, ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಹಾಕೊಂಡು ಸ್ಕೂಲ್ಗೆ ಹೋಗಿ ನಿನ್ನ ಫ್ರೆಂಡ್ಸ್ ಎಲ್ಲ ನಿಂಗೆ ಹೇಳವಾ. ಶುಕ್ಲ ಬರದ್ರ ಮೇಳು ಗಂಟೆಲಾಡ್ಸ್ ಮಂಜು ನೀನು. ತಕ್ಷಣಗೆ ಏನು ತಿಂಡಿ ಬೇಕು ಅಂತ ಕೇಳಿದ್ದಕ್ಕೆ ಒಬ್ಬಟ್ಟು ಅಂದ. ಸೊ ಹಂಗಾಗಿ ನೋಡಿ ಅರ್ಜೆಂಟಾಗಿ ಒಬ್ಬಟ್ಟು ಹೆಂಗೋ ಮಾಡಿದ್ದಾಯಿತು. ಆಮೇಲೆ ಅವನು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದ. ಹೊಸ ಬಟ್ಟೆಗಳನ್ನೂ ಅವನಿಗೆ ಕೊಡಿಸಿದ್ವಿ ನಿನ್ನೆ. ಇವಾಗ ಪೂಜೆ ಮಾಡ್ತಾ ಇದ್ದಾನೆ. ಅವನು ಇನ್ನೇನು ಸ್ಕೂಲಿಗೆ ಹೋಗೋ ಟೈಮ್ ಇವಾಗ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಯೂಟ್ಯೂಬ್ ಚಾನಲ್. ನಂದು ಇವತ್ತು ಬರ್ತಡೇ. ವಿಶ್ ಹ್ಯಾಪಿ ಬರ್ಡೇ. ತೋರ್ಸಿನ ಡ್ರೆಸ್ಸು ತೋರ್ಸು. ಕಾಣ್ತೀರ ಹೆಂಗ್ ನಿಂತ್ಕೊ. ತೋರ್ಸಿಗ್ ನೋಡಿ, ಇಲ್ಲಿ ಹುಡುಗಿ ತರ ಕಾಣ್ತೀಯ. ಇದು ನನ್ನ ಹ್ಯಾಪಿ ಬರ್ಡೇ ಹೇಳುತ್ತೆ. ಅಯ್ಯೋ, ಅದನ್ನೆಲ್ಲೂ ಬಿಡಬೇಡ. ಆಮೇಲೆ ಇದಲ್ಲ ಇವಾಗ ತಿಂಡಿ ಎಲ್ಲ ತಿಂದು ತಕ್ಷ ಇವಾಗ ಸ್ಕೂಲಿಗೆ ಹೊರಟಿದ್ದಾನೆ. ಈಗ ಅವ್ನ ಫ್ರೆಂಡ್ಸ್ಗಳಿಗೆಲ್ಲ ಸ್ವೀಟ್ಸು ಎಲ್ಲ ಕೊಡಬೇಕಲ್ವ. ಸೊ ಹಂಗಾಗಿ ಇಲ್ಲಿ ತೊಗೊಳಕ್ಕೆ ಅಂತ ಬಂದ್ವಿ. ಮತ್ತು ಈಗ ನೆಕ್ಸ್ಟು ದೇವಸ್ಥಾನಕ್ಕೆ, ಅದೇ ಮೊನ್ನೆ ಹೋಗಿದ್ನಲ್ಲ ಅದೇ ಗಣಪತಿ ದೇವಸ್ಥಾನ, ಅಲ್ಲಿಗೆ ಹೋಗಿ ಕೈ ಮುಗ್ಸೋಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ. ಏನೋ ಒಂಥರ ಖುಷಿ. ಹೊಸ ಬಟ್ಟೆ, ದೇವಸ್ಥಾನ, ವೆರೈಟಿ ತಿಂಡಿಗಳು ಇವೆಲ್ಲ ತುಂಬ ಖುಷಿ ಕೊಡುತ್ತೆ. ನನಗೂ ಅಷ್ಟೇ. ಅವನ್ನ ನೋಡ್ತಿರೋ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅವ್ನಿಗೇನೋ ಒಂಥರ ಖುಷಿ ಇದೆಯಲ್ವ, ಆ ಖುಷಿ ನೋಡಿ ನಮಗೆ ಖುಷಿ ಆಗುತ್ತೆ. ನಮ್ಮ ಬರ್ತಡೇನೇ ಮಾಡ್ಕೋತಿದ್ದೀವಿ ಅನ್ನೋ ಅಷ್ಟು ಖುಷಿ ಮಕ್ಕಳು ಖುಷಿ ಪಟ್ಟರೆ. ಈಗ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಗಿದು ಬರ್ತಾ ಇದ್ದಾರೆ.
ನಿನ್ನೆ ನೈಟೇ ಫ್ರೆಂಡ್ಸಿಗೆ ಏನೇನೆಲ್ಲ ಬೇಕು ರಿಟರ್ನ್ ಗಿಫ್ಟ್ ಎಲ್ಲ ಇಟ್ಕೊಂಡಿದ್ದ. ಇವಾಗ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡೋಣ ಅಂತ. ನಾವು ಜಾಸ್ತಿ ಮನೇಲಿ ಮಾಡಲ್ಲ, ಸ್ಕೂಲಲ್ಲೇ ಮಾಡೋದು. ಯಾಕಂದರೆ ಸ್ಕೂಲಲ್ಲಿ ಅವ್ನ ಫ್ರೆಂಡ್ಸ್ಗಳೆಲ್ಲರೂ ಇರ್ತಾರೆ, ತುಂಬ ಮಕ್ಕಳಿರ್ತಾರೆ. ಹಂಗಾಗಿ ಅವನಿಗೆ ತುಂಬ ಖುಷಿ ಆಗುತ್ತೆ ನನ್ನ ಫ್ರೆಂಡ್ಸ್ ಜೊತೆ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ ಅಂತ. ಸೊ ಹಂಗಾಗಿ ನಾವು ಲಾಸ್ಟ್ ಇಯರಿಂದ ಸ್ಕೂಲಲ್ಲೇ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಈಗೆಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ಕೇಕು ಯಾಕಂದರೆ ತುಂಬ ಮಕ್ಕಳುಗಳಿಗೆ ಕೇಕ್ ಕೊಡಲ್ಲ, ಕ್ರೀಮ್ ಇರೋದ್ರಿಂದ ಕೆಮ್ಮಾಗುತ್ತೆ ಅಂತ ಅಂದ್ಬಿಟ್ಟು ಬರೀ ಏನಾದರೂ ಸ್ವೀಟ್ಸ್ ಅಷ್ಟೇ ಕೊಡೋದು. ನಾವು ಇರಲಿ ಅಂತ ಅಂದ್ಬಿಟ್ಟು ಬರೀ ಕಟ್ ಮಾಡಿಸೋದಕ್ಕೋಸ್ಕರ ಮಾತ್ರ 1/2 kg ಮಾತ್ರ ಕೇಕ್ ತೊಗೊಂಡಿದ್ದೀವಿ. ಅದನ್ನು ಮಕ್ಕಳು ಕೊಡೋದಿಲ್ಲ, ಅದಕ್ಕೋಸ್ಕರ ಸುಮ್ಮನೆ ಕಟ್ ಮಾಡೋಕ್ಕೆ ನೋಡಿ ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ಇವಾಗ ಮ್ಯಾಮ್ಗಳು ಅಷ್ಟು ತುಂಬ ಸಪೋರ್ಟ್ ಮಾಡ್ತಾರೆ ಮಕ್ಕಳುಗಳದ್ದು ಬರ್ತ್ಡೇ ಆದಾಗ. ಸ್ಕೂಲಲ್ಲಿ ತುಂಬ ಸಪೋರ್ಟ್ ಇದೆ ನಮಗೆಲ್ಲ, ಅದಕ್ಕೂ ಅಷ್ಟೇನೆ. ಸೊ ಇವಾಗ ನಾವು ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇದ್ದೀವಿ. ಈ ಖುಷಿ ನಾವು ಮನೇಲಿ ಮಾಡಿದಾಗ ಸಿಗಲ್ಲ. ಫ್ರೆಂಡ್ಸ್ ಎಲ್ಲ ಈಗ ವಿಶ್ ಮಾಡ್ತಾರಲ್ಲ, ಅದೊಂಥರ ಖುಷಿ ಆಗುತ್ತೆ ಅವ್ರಿಗೆ. ಥ್ಯಾಂಕ್ ಯು ಹೇಳು. ಇವರು ಅವ್ರ ಮ್ಯಾಮು ಧನು ಮ್ಯಾಮ್ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಈಗ ಇನ್ನೊಬ್ಬರು ಮ್ಯಾಮು ನಿರ್ಮಲಾ ಮ್ಯಾಮ್ ಅಂತ, ಅವರೇ ಸ್ಕೂಲ್ ನಡೆಸ್ತಾ ಇರೋದು. ಸೊ ಅವರು ಬಂದು ಕೇಕ್ ತಿನ್ಸಿದ್ರು ಅವನಿಗೆ. ಸಾಂಗ್ಸ್ ಎಲ್ಲ ಹಾಕಿ, ಬರ್ತ್ಡೇ ಸಾಂಗ್ ಎಲ್ಲ ಹಾಕಿ ಡ್ಯಾನ್ಸ್ ಎಲ್ಲ ಮಾಡಿಸ್ತಾರೆ. ಚೆನ್ನಾಗಿರುತ್ತೆ ಒಂಥರ ಸೆಲೆಬ್ರೇಷನ್, ಒಂಥರ ಡಿಫ್ರೆಂಟ್ ಸೆಲೆಬ್ರೇಷನ್ ಸ್ಕೂಲಲ್ಲಿ ಮಾಡೋದು. ಯಾಕಂದರೆ ಮಕ್ಕಳನ್ನೇ ಇಷ್ಟ ತಾನೇ ದೊಡ್ಡವ್ರಿಗಿನ್ನ. ಸೊ ಎಲ್ಲ ಮಕ್ಕಳು ಇದ್ದಾಗ ತುಂಬ ಖುಷಿಯಾಗಿ ಅವರು ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತಾರೆ. ನೋಡಿ ಅವ್ನ ಮುಖದಲ್ಲಿ ಎಷ್ಟು ಖುಷಿ ಇದೆ ಅಂತ ತಕ್ಷಣಗೆ. ಆಮೇಲೆ ಅವ್ನ ಫ್ರೆಂಡ್ಸ್ಗಳ ಜೊತೆಗೆಲ್ಲನೂ ಗ್ರೂಪ್ ಫೋಟೋಸ್ಗಳನ್ನ ತೆಗ್ಸಿದ್ರು, ಬಾಯ್ಸ್ ಒಂದ್ಸತಿ ಗರ್ಲ್ಸ್ ಒಂದ್ಸತಿ. ಯಾಕಂದರೆ ಇವೆಲ್ಲ ಮೆಮೊರಿ. ಅವ್ನು ದೊಡ್ಡವನಾದ ಮೇಲೂ ಸಹ, ಮಕ್ಕಳುಗಳು ದೊಡ್ಡವರಾದ್ಮೇಲೂ ಸಹ ಚಿಕ್ಕ ವಯಸ್ಸಲ್ಲಿ ಅವ್ರು ಮಾಡಿ ಸೆಲೆಬ್ರೇಷನ್ಸ್ಗಳು, ಫ್ರೆಂಡ್ಸು ಎಲ್ಲ ಒಂಥರ ಮೆಮೊರಿ. ಈಗ ಅವ್ರು ಇವಾಗ ಅಷ್ಟು ಚೆನ್ನಾಗಿಲ್ಲ ಅಂದ್ಬಿಟ್ಟು ದೊಡ್ಡವರಾದ್ಮೇಲೆ ಅವೆಲ್ಲ ನೋಡಿದಾಗ ತುಂಬ ಖುಷಿ ಪಡ್ತಾರೆ. ಈಗ ಸಾಂಗ್ಸ್ಗಳನ್ನ ಹಾಕಿ ಮಕ್ಕಳು ಕೈಲಿ ಡ್ಯಾನ್ಸ್ ಮಾಡಿಸಿದ್ರು. ಪುಷ್ಪಾವತಿ ಮಾಡ್ರಿ, ಮಾಡು. ಡ್ಯಾನ್ಸ್ ಗೊತ್ತಾಯಿಲ್ಲ.
ಮ್ಯಾಮು ಹೇಳ್ಕೊಡ್ತಾ ಇದ್ರು, ಅದನ್ನ ನೋಡಿಕೊಂಡು ಮಕ್ಕಳು ಡ್ಯಾನ್ಸ್ ಆಡ್ತಾಯಿದ್ರು. ಚೆನ್ನಾಗಿ ಎಂಜಾಯ್ ಮಾಡಿದ್ರು ನೋಡಿ, ಎಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಫ್ರೆಂಡ್ಸ್ ಬರ್ತಡೇನ ಅವರು ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ತಕ್ಷಣ ನೋಡಿ ಫ್ರೆಂಡ್ಸಿಗೆಲ್ಲ ಕೊಡೋಕೆ ರೆಡಿ ಮಾಡ್ಕೊತಾ ಇದ್ದಾನೆ. ಅವ್ನು ನಮ್ಮನ್ನು ನೋಡಿಲ್ಲ, ಯಾವ ಥರ ರೆಡಿ ಮಾಡ್ಕೊತಾ ಇದ್ದಾನೆ ನೋಡಿ. ಈಗ ಮ್ಯಾಮು ಒಬ್ಬೊಬ್ಬರನ್ನೇ ಕರೆಸಿ ಇದನ್ನು ಗಿಫ್ಟನ್ನ ಕೊಡಿಸ್ತಾ ಇದ್ರು. ನಾನು ಇಲ್ಲಿ ಚಾಕ್ಲೇಟು ಅಷ್ಟೇ ಯಾರು ಅಷ್ಟು ಕೊಡಲ್ಲ, ಚಿಕ್ಕಿ ಕೊಡ್ತಾರೆ. ಒಂದು ಚಿಕ್ಕಿ ಮತ್ತು ಒಂದು ರಿಟರ್ನ್ ಗಿಫ್ಟನ್ನ ಒಬ್ಬೊಬ್ಬರಿಗೆ ಕೊಡಿಸಿ ಕಳಿಸ್ತಾ ಇದ್ರು ಕ್ಲಾಸ್ ರೂಮ್ಗೆ. ಇಲ್ಲ ತಕ್ಷಣ ಜೂನ್ 3 ಹುಟ್ಟಿರೋದ್ರಿಂದ ಸ್ಕೂಲ್ ಸ್ಟಾರ್ಟ್ ಆಗಿದ ತಕ್ಷಣ ಫಸ್ಟ್ ಬರ್ತಡೇ ತಕ್ಷಣದೇ ಬರುತ್ತೆ. ಸೊ ಜೂನ್ 1 ಆ ಥರನೇ ಹುಟ್ಟಿದ್ರೆ ಫಸ್ಟ್ ಯಾರ್ದಾರೋ ಬರ್ಬೋದೇನೋ, ಬಟ್ ಇದು ತಕ್ಷಣದೇ ಫಸ್ಟ್. ಲಾಸ್ಟ್ ಇಯರು ಅಷ್ಟೇ ತಕ್ಷಣದೇ ಫಸ್ಟು. ಇವರು LKG ಮಕ್ಕಳು, ಇವ್ರಿಗೂ ಎಲ್ಲನೂ ಸ್ವೀಟ್ ಕೊಡ್ತಾ ಇದ್ದಾನೆ. ಈಗ ಇಲ್ಲಿ ಮುಗೀತು. ಕೆಳಗಡೆ ಬೇಬಿ ಸಿಟ್ಟಿಂಗ್ ಮಕ್ಕಳಿದ್ದಾರೆ, ನರ್ಸರಿ ಮತ್ತು ಬೇಬಿ ಸಿಟ್ಟಿಂಗ್ ಮಕ್ಕಳು. ಸೊ ಅವ್ರಿಗೆ ಸ್ವೀಟ್ ಕೊಡ್ತಾ ಇದ್ದಾನೆ ಇವಾಗ. ಇಲ್ಲಿ ಬರ್ತಡೇ ಸೆಲೆಬ್ರೇಷನ್ ಮುಗೀತು. ಇವಾಗ ಅವನ್ನ ಕರ್ಕೊಂಡೋದ್ವಿ ಮನೆಗೆ. ನಾವು ಅಲ್ಲಿ ಅಂಗಡಿಗೆ ಹೋಗಿದ್ವಿ. ಅಲ್ಲಿ ಪಕ್ಕ ಸ್ಕೂಲ್ನ ಮಿಸ್ಸು ಕರೆದುಬಿಟ್ಟು ಇವನ್ನ ಮಾತಾಡಿಸ್ತಾ ಇದ್ರು. ನೆಕ್ಸ್ಟು ಇನ್ನೊಂದು ಸರ್ಪ್ರೈಸ್ ತಕ್ಷಣಗೆ ಗಿಫ್ಟ್ ಏನು ಅಂತ ಅಂದರೆ ಅದೊಂದು ಸ್ವಲ್ಪ ಹೈಡ್ ಮಾಡಿದ್ದೀವಿ ನಾವು ಏನು ಅಂತ ಅನ್ನೋದು. ಸೊ ಅವನಿಗೆ ತುಂಬ ಅಂದರೆ ತುಂಬ ಫೇವ್ರೇಟ್ ಇವರೆಲ್ಲ ಬಂದು ತಕ್ಷಣಕ್ಕೆ ಕೇಕ್ ಕಟ್ಟಿಂಗ್ ಮಾಡಿಸಿದ್ರು. ತುಂಬ ಖುಷಿ ಆಯಿತು. ಅವನಿಗೆ ಗಿಫ್ಟ್ ಕೊಟ್ಟು ಕೇಕ್ ಕಟ್ ಮಾಡಿಸಿ ಇದಂತೂ ನಿಜ. ಅವನಿಗೆ ಹೆಂಗೆ ಅಂದರೆ ಅವನಿಗೆ ಗೊತ್ತಿರಲಿಲ್ಲ, ಅಷ್ಟು ಸರ್ಪ್ರೈಸ್ ಗಿಫ್ಟು. ಈ ಗಿಫ್ಟ್ ಅವನಿಗೆ ತುಂಬ ಖುಷಿ ಕೊಟ್ಟಿದ್ದು. ನಾವೇನೇ ದುಡ್ಡು ಕೊಟ್ಟು ಅವನಿಗೆ ಕೊಡಿಸಿದ್ರು ಈ ಮಟ್ಟಕ್ಕೆ ಖುಷಿ ಕೊಡ್ತಾ ಇರಲಿಲ್ಲ. ಆದರೆ ಇವರೆಲ್ಲ ಬಂದಿದ್ದಂತೂ ಅವನಿಗೆ ಸಖತ್ತು ಖುಷಿಯಾಗಿ ಸಖತ್ತು ಎಂಜಾಯ್ ಮಾಡ್ದ ಮಾತ್ರ. ನಿಜವಾಗ್ಲೂ ನಮಗೂ ಅಷ್ಟೇನೆ ತುಂಬ ಖುಷಿ ಆಯಿತು. ನಿಮ್ಮ ಈ ಪ್ರೀತಿಗೆ ನಿಜವಾಗ್ಲೂ ಬೆಲೆ ಕಟ್ಟೋದಕ್ಕಾಗಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಅವ್ನ ಬರ್ತಡೇನ ತುಂಬ ಈ ವರ್ಷ ಸ್ಪೆಷಲ್ಲಾಗಿ ಮಾಡಿದ್ರಿ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅಷ್ಟು ದೂರದಿಂದ ಬಂದು ತಕ್ಷಣ ಬರ್ತಡೇ ಸೆಲೆಬ್ರೇಷನ್ ಮಾಡಿ ಅವನಿಗೆ ಖುಷಿ ಕೊಟ್ಟಿದ್ದಕ್ಕೆ ನಿಮ್ಗೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿದ್ರಲ್ವಾ ತಕ್ಷಣ ಸೆಲೆಬ್ರೇಷನ್ ಹೇಗಿತ್ತು ಅಂತ. ಪಾಪ ಅವ್ನಿಗೇನೋ ಗಿಫ್ಟ್ ಕೊಡ್ಸೋಕ್ಕಾಗಲಿಲ್ಲ ನಮ್ಮ ಕೈಲಿ. ಇಷ್ಟೇ ಮಾಡೋಕ್ಕಾಗಿದ್ದು. ನೆಕ್ಸ್ಟ್ ಇಯರ್ ನೋಡೋಣ ಏನಾಗುತ್ತೆ ಅದನ್ನು ಮಾಡೋಣ. ಸೊ ನಮಗೀಗ ಮಾಡೋಕ್ಕಾಗಿದೆ ಇಷ್ಟು. ಆದರೂ ಅದ್ರಲ್ಲಿ ತುಂಬ ಖುಷಿ ಸಿಕ್ತು ನಮಗೂ ಅಷ್ಟೇ, ಅವ್ನಿಗಂತೂ ತುಂಬ ಖುಷಿ ಆಯಿತು. ಸೊ ವಿಡಿಯೋ ಎಲ್ರಿಗೂ ನಾನು ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗೆ ತುಂಬ ಬೇಕಾಗಿದೆ. ಎಲ್ಲರೂ ಸಪೋರ್ಟ್ ಮಾಡಿ. ತಕ್ಷಣವೇ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನೇನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡ್ಕೊಳ್ಳಿ. ಏನೇ ಆಗಲಿ ಗುಡ್ ಬ್ಯಾಡ್ ಯಾವುದಾದ್ರೂ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇನ್ನೂ ಯಾವ ಥರ ವಿಡಿಯೋಸ್ ಬೇಕು ಅಂತ ನಮಗೆ ಹೇಳಿ. ನಾವು ಅದೇ ರೀತಿ ವಿಡಿಯೋಸ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ನಿಮ್ಮೆಲ್ಲ ಮತ್ತು ಯಾರ್ಯಾರೆಲ್ಲ ತಕ್ಷಣಕ್ಕೆ ವಿಶ್ ಮಾಡಿದ್ದೀರಾ ಅವ್ರಿಗೆಲ್ಲ ನಾನು ರಿಪ್ಲೈ ಮಾಡೋಕ್ಕಾಗಿಲ್ಲ. ತುಂಬ ಜನ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲನೂ ಲಕ್ಷ ಗಟ್ಟಲೆ ವಿಶಸ್ ಬಂದಿದೆ. ನಿಜವಾಗ್ಲೂ ವರ್ಷಕ್ಕೂ ತಕ್ಷಣದು ಬರ್ತಡೇ ತುಂಬ ಸ್ಪೆಷಲ್ಲಾಗಿ ಸೆಲೆಬ್ರೇಷನ್ ಆಗ್ತಾಯಿದೆ. ಹೀಗೆ ಅವ್ನು ಖುಷಿಯಾಗಿರಲಿ, ಯಾರ ಕಣ್ಣು ಬೀಳದೇ ಇರಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ನಿಮ್ಮೆಲ್ಲರೂ ಆಶೀರ್ವಾದ ನಮಗೆ ನಿಜವಾಗ್ಲೂ ತುಂಬ ಖುಷಿ ಕೊಟ್ಟಿದೆ. ಯಾರೆಲ್ಲ ತಕ್ಷಣಗೆ ವಿಶ್ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಯೂಟ್ಯೂಬಲ್ಲಿ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬೊಬ್ಬರಿಗೆ ರಿಪ್ಲೈ ಕೊಡೋಕ್ಕಾಗಲಿಲ್ಲ ಅಂತೇಳಿ ಯಾರೂ ಬೇಜಾರು ಮಾಡ್ಕೋಬೇಡಿ. 1-2 ಆದರೆ ಮಾಡ್ಬೋದು. ಲಕ್ಷಗಟ್ಟಲೆ ಮೆಸೇಜಸ್ ಬಂದಿದೆ. ಸೊ ಅವ್ರಿಗೆಲ್ಲ ನಾನು ಈ ವಿಡಿಯೋ ಮೂಲಕ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವನ ಜೊತೆನೂ ಒಂದು ವಿಡಿಯೋ ಮಾಡಿ ಹಾಕ್ಸಿದ್ದೀನಿ ಥ್ಯಾಂಕ್ಸ್ ಹೇಳಿ. ಸೊ ಯಾರೂ ಬೇಜಾರು ಮಾಡ್ಕೋಬೇಡಿ. ಯಾರೆಲ್ಲ ವಿಶ್ ಮಾಡೋರಿಗೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡಿದ್ದಕ್ಕೂ ಥ್ಯಾಂಕ್ಸ್.